ಹಾಯ್ ಆಲ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮಲ್ಟಿಮೀಟ್ರಿನ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಮಲ್ಟಿಮೀಟರ್? ಇಟ್ ಈಸ್ ಎ ಮಲ್ಟಿಪರ್ಪಸ್ ಮೀಟರ್. ಸೊ ಈಗೇನು ನೀವು ನೋಡ್ತಿದ್ದೀರಾ, ಈ ಒಂದು ಮೀಟ್ರಿಂದ ನೀವು ಕರೆಂಟನ್ನು ಮೆಷರ್ ಮಾಡ್ಬೋದು, ವೋಲ್ಟೇಜನ್ನು ಮೆಷರ್ ಮಾಡ್ಬೋದು, ರೆಸಿಸ್ಟೆನ್ಸನ್ನು ಮೆಷರ್ ಮಾಡ್ಬೋದು ಮತ್ತು ಕೆಪಾಸಿಟೆನ್ಸ್ ಕೂಡ ಮೆಷರ್ ಮಾಡ್ಬೋದು. ಹಾಗೆ ಇದರಲ್ಲಿ ಕಂಟಿನ್ಯೂಟಿಯನ್ನು ಚೆಕ್ ಮಾಡ್ಬೋದು. ಸೊ ಇದರಲ್ಲಿ ನೋಡಿ, ಇಲ್ಲಿದೆಯಲ್ಲ ವಿ ಮತ್ತು ಡಿ ಸಿ ಸಿಂಬಲ್. ಸೊ ಇದಿಷ್ಟು ರೇಂಜ್ ಏನಿದೆ ಇದನ್ನು ನಾವು ಡಿ ಸಿ ವೋಲ್ಟೇಜನ್ನು ಮೆಷರ್ ಮಾಡಲಿಕ್ಕೆ ಬಳಸ್ತೀವಿ. ಇದರಲ್ಲಿ 200 ಮಿಲಿ ವೋಲ್ಟ್ನಿಂದ 1000 ವೋಲ್ಟ್ನವರೆಗೂ ನಾವು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಈ ಸಿಂಬಲ್ ಏನಿದೆ ವಿ ಎ ಸಿ. ಸೊ ಇದಿಷ್ಟು ಏನಿದೆ ಇದನ್ನು ನಾವು ಎ ಸಿ ವೋಲ್ಟೇಜನ್ನು ಮೆಷರ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡಬೇಕು. ನಾಬನ್ನು ರೊಟೇಟ್ ಮಾಡಿಬಿಟ್ಟು ಏನು ಮಾಡಬೇಕು, ನಾವು ಮೆಷರ್ ಮಾಡಲಿಕ್ಕೆ ಸೆಲೆಕ್ಟ್ ಮಾಡಬೇಕು. ಎ ಸಿ ಒಳಗಡೆ 2 ವೋಲ್ಟಿಂದ 750 ವೋಲ್ಟ್ವರೆಗೂ ನಾವು ಎ ಸಿಯನ್ನು ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಎ ಸಿ ಕರೆಂಟ್, ಎ ಈಸ್ ನಥಿಂಗ್ ಬಟ್ ಆ್ಯಮ್ಸ್. ಇಲ್ಲಿ ನಾವು ಎ ಸಿ ಕರೆಂಟನ್ನು ಮೆಷರ್ ಮಾಡ್ಬೋದು. 2 ಮಿಲಿ ಆ್ಯಮ್ಸ್, 200 ಮಿಲಿ ಆ್ಯಮ್ಸ್ ಮತ್ತು ಅಪ್ ಟು 20 ಆ್ಯಮ್ಸ್ವರೆಗೂ ನಾವು ಇಲ್ಲಿ ಏನು ಮಾಡ್ಬೋದು, ಕರೆಂಟನ್ನು ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಈ ಕಡೆ ಬಂದರೆ ಡಿ ಸಿ ಕರೆಂಟ್. ಇಲ್ಲೂ ಕೂಡ 20 ಮೈಕ್ರೋ ಆ್ಯಮ್ಸ್, 2 ಮಿಲಿ ಆ್ಯಮ್ಸ್, 200 ಮಿಲಿ ಆ್ಯಮ್ಸ್ ಮತ್ತು ಅಪ್ ಟು 20 ಆ್ಯಮ್ಸ್ವರೆಗೂ ನಾವು ಏನು ಮಾಡ್ಬೋದು, ಕರೆಂಟನ್ನು ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಈ ಸೈಡ್ ಬಂದರೆ ಇದು ಕೆಪಾಸಿಟೆನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ 200 ಮೈಕ್ರೋಫ್ಯಾರಡ್, 2 ಮೈಕ್ರೋಫ್ಯಾರಡ್, 20 ನ್ಯಾನೋಫ್ಯಾರಡ್ ಕೆಪಾಸಿಟೆನ್ಸನ್ನು ಮೆಷರ್ ಮಾಡಲಿಕ್ಕೆ ನಾಬನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ನೀವು ಕಂಟಿನ್ಯೂಟಿ ಏನೇನಾದರೂ ಚೆಕ್ ಮಾಡಬೇಕು ಅಂದರೆ ಈ ಸಿಂಬಲ್ನ ಬಳಿ ನೀವು ನಾಬನ್ನು ಇಟ್ಕೋಬೇಕು. ನೆಕ್ಸ್ಟ್ ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ, ಸೊ ಇಲ್ಲಿದೆಯಲ್ಲ ಓಮ್ ಸಿಂಬಲ್. ಸೊ ಇದಿಷ್ಟು ಏನಿದೆ ಇದು ರೆಸಿಸ್ಟೆನ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಇರುವಂತಹ 200 ಓಮ್, 2 ಕಿಲೋ ಓಮ್, 20 ಕಿಲೋ ಓಮ್, 200 ಕಿಲೋ ಓಮ್, 2 ಮೆಗಾ ಓಮ್ ಮತ್ತು 20 ಮೆಗಾ ಓಮ್ವರೆಗೂ ನಾವೇನು ಮಾಡ್ಬೋದು, ರೆಸಿಸ್ಟೆನ್ಸನ್ನು ಈ ಮೀಟ್ರ್ ಬಳಸ್ಬಿಟ್ಟು ಮೆಜರ್ ಮಾಡ್ಬೋದು. ಹಾಗಾದರೆ ನಾವು ಇದನ್ನು ಹೇಗೆ ಕನೆಕ್ಟ್ ಮಾಡೋದು ಅಂದರೆ, ಇದಕ್ಕೆ 2 ಕಾರ್ಡ್ಸ್ಗಳಿರುತ್ತೆ, ಬ್ಲ್ಯಾಕ್ ಮತ್ತು ರೆಡ್. ಸೊ ಬ್ಲ್ಯಾಕನ್ನು ಕಾಮನ್ನಿಗೆ ಕನೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ ಕೇಸ್ ನೀವೇನಾದರೂ ವೋಲ್ಟೇಜ್ನ ಮೆಷರ್ ಮಾಡಬೇಕು ಅಂದರೆ ಮತ್ತು ರೆಸಿಸ್ಟೆನ್ಸನ್ನು ಮೆಷರ್ ಮಾಡಬೇಕು ಅಂದರೆ ಈ ರೆಡ್ಡನ್ನು ಇಲ್ಲಿ ಕನೆಕ್ಟ್ ಮಾಡ್ಕೋಬೇಕು. ಅಥವಾ ನೀವೇನಾದರೂ ಕರೆಂಟನ್ನು ಮೆಷರ್ ಮಾಡಬೇಕು, ಅದು 20 ಆ್ಯಮ್ಸ್ ಕರೆಂಟನ್ನು ಮೆಷರ್ ಮಾಡಬೇಕು ಅಂದರೆ ಈ ರೆಡ್ ವೈರ್ ಕೇಬಲನ್ನು ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು. ಇನ್ ಕೇಸ್ ನೀವೇನಾದರೂ ಮಿಲಿ ಆ್ಯಮ್ಸನ್ನು ಮೆಷರ್ ಮಾಡಬೇಕು ಅಂದರೆ ಇದನ್ನು ಇಲ್ಲಿಗೆ ಕನೆಕ್ಟ್ ಮಾಡ್ಕೋಬೇಕು. ಈ ರೀತಿ ಕನೆಕ್ಟ್ ಆದ ನಂತರ ನೀವು ನಿಮ್ಮ ರೇಟಿಂಗಿಗೆ ತಕ್ಕ ಹಾಗೆ ನೀವೇನು ಮಾಡಬೇಕು, ಈ ನಾಬನ್ನು ರೊಟೇಟ್ ಮಾಡಿಬಿಟ್ಟು ಏನು ಮಾಡಬೇಕು, ಸೆಲೆಕ್ಟ್ ಮಾಡ್ಕೋಬೇಕು ಯಾವುದನ್ನು ಮೆಷರ್ ಮಾಡ್ತೀರಾ ಅಂತ. ಸೊ ಈ ರೀತಿ ಸೆಟ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೋದು, ಮಲ್ಟಿಮೀಟ್ರನ್ನ ಬಳಸ್ಬಿಟ್ಟು ಎ ಸಿ ಡಿ ಸಿ ಕರೆಂಟ್, ಎ ಸಿ ಡಿ ಸಿ ವೋಲ್ಟೇಜ್, ರೆಸಿಸ್ಟೆನ್ಸ್, ಕೆಪಾಸಿಟೆನ್ಸ್ ಮತ್ತು ಕಂಟಿನ್ಯೂಟಿಯನ್ನು ನೀವು ಮೆಷರ್ ಮಾಡ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದಿಷ್ಟು ತಿಳ್ಕೊಳ್ಳೋಣ. ಆಲ್ವೇಸ್ ಲರ್ನ್.